ನಮಸ್ಕಾರ ಎಲ್ರಿಗೂ. ನಾನು ವಿತ್ ರೇಸ್ ಹೀರೋ ಮೋಟರ್ಸ್ BTM ಸೆಕೆಂಡ್ ಸ್ಟೇಜಲ್ಲಿರೋ ಅದೇ BTMಲ್ಲಿರೋ ಶೋರೂಮಲ್ಲಿ ಬೈಕ್ ತೊಗೊಂಡಿದ್ದೀನಿ. ಎಕ್ಸ್ಪಲ್ಸ್ 210. ಒಂದು ಸಾರಿ ಇಂಜಿನ್ ಹೆಡ್ ಚೇಂಜ್ ಆಗಿದೆ. 100 ಕಿಲೋಮೀಟ್ರ್ ಆಗೋದ್ರೊಳಗಡೆ 10 ಕಿಲೋಮೀಟ್ರ್ ಒಳಗಡೆ ನಾನು ಮತ್ತೆ ಅದೇ ಸೌಂಡ್ ಬರ್ತಿದೆ ಅಂತ ನೋಡಿದ್ದೀನಿ. ಇವಾಗ ನೋಡಿ, ನಾನು ಕೊಟ್ಟಾಗ ಈ ಥರ ಏನು ಬ್ರೇಕೇಜಸ್ ಅಥವಾ ಇಲ್ಲಿ ಏನು ಈ ಸ್ಕ್ರ್ಯಾಚಸ್ ಎಲ್ಲ ಆಗಿದೆಯಲ್ಲ, ಇದಿರಲಿಲ್ಲ. ನಾನು ಅವಾಗ ಸುಮ್ಮನೆ ಹಂಗೆ ಹೋಗಿದ್ದಾಗ ನೋಡ್ಕೊಂಬರೋದು ಗಾಡಿನ ರೆಡಿ ಆಗಿದೆ ಇಲ್ಲ ಅಂತ. ಇಲ್ಲಿದೆಯಲ್ಲ ಈ ನಟ್ಟು, ಈ ಬೋಲ್ಟ್ನ ಟೈಟ್ ಮಾಡಿರಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ಟೈಟ್ ಮಾಡಿ ಅಂತ. ಅವರು ಟೆಸ್ಟ್ ಡ್ರೈವ್ ಮಾಡುವಾಗಲೂ ಸಹಿತ ಅದನ್ನ ಟೈಟ್ ಮಾಡಿಲ್ಲ, ಹಂಗೆ ಓಡಿಸಿದ್ದಾರೆ. ನಾನು ಈ ವೈರಿಂಗ್ ಏನಿದೆಯಲ್ಲ ಇದು ಆಚೆ ಬಂದಿದೆ, ಮತ್ತು ಈ ಟೇಪ್ ಇದೆಯಲ್ಲ ಇದಿಲ್ಲ. ಇದನ್ನು ಹೇಳಿದ್ದೆ. ಅದು ಯಾವಾಗ ಅಂತಂದರೆ ಒಂದು 2000 ಕಿಲೋಮೀಟ್ರ್ 1500 ಕಿಲೋಮೀಟ್ರನ್ನು ಹೋಗಿದ್ದಾಗ ಈ ಥರದ್ದೊಂದು ಆಗಿದೆ. ಇದನ್ನೊಂದು ಮಾಡಬೇಕು ಅಂದಾಗ, ಟೇಪ್ ಎಲ್ಲ ಕ್ಲೀನಾಗಿ ಹಾಕಬೇಕು ಅಂದಾಗ, ನೆಕ್ಸ್ಟ್ ಸರ್ವಿಸ್ ಬಿಡ್ತಿರಲ್ಲ ಅವಾಗ ಮಾಡ್ತೀನಿ ಅಂತ ಹೇಳಿದರು. ಇದನ್ನು ಇಂಜಿನ್ ಹೆಡ್ ಚೇಂಜ್ ಮಾಡುವಾಗ ಮಾಡ್ಬೋದಾಗಿತ್ತು, ಮಾಡಿರಲಿಲ್ಲ. ಅದ್ರ ಜೊತೆಗೆ ಈ ಬೋಲ್ಟ್ ಇದೇನು ಇದೆಯಲ್ಲ, ಈ LN ಕೀ ಹಾಕಿ ಟೈಟ್ ಮಾಡೋಂಥ ಬೋಲ್ಟ್ಗಳು, ಇದನ್ನು ಸಹಿತ ಟೈಟ್ ಮಾಡಿಲ್ಲ ಅವರು, ಸ್ಕ್ರೂಗಳನ್ನ. ಇದನ್ನು ನಾನೇ ಟೈಟ್ ಮಾಡಿದ್ದೀನಿ ಶೋರೂಮಲ್ಲಿ. ಇದನ್ನು ನಾನೇ ಟೈಟ್ ಮಾಡಿದ್ದೀನಿ ಎರಡನ್ನೂ. ಈ ಕಡೆ ಒಂದು ತೋರಿಸ್ತೇನೆ ಎಷ್ಟು ನೀಟಾಗಿ ಟೈಟ್ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ಎಷ್ಟು ಆಚೆ ಇದೆ, ಇದು ಹಿಂಗೆ ಆಚೆ ತೆಗೆದ್ರೆ ಎಷ್ಟಿದೆ. ಆಮೇಲೆ ಇವೆಲ್ಲ ಓಕೆ ಟೈಟ್ ಮಾಡಿದ್ದಾರೆ ಸ್ವಲ್ಪ. ಇಲ್ಲೊಂದು ತೋರಿಸ್ತೇನೆ. ಇದನ್ನು ಸಹಿತ ಕ್ಲೀನಾಗಿ ಟೈಟ್ ಮಾಡಿಲ್ಲ. ತಡಿಬಣ್ಣ, ಇದನ್ನು ಸಹಿತ ಕ್ಲೀನಾಗಿ ಟೈಟ್ ಮಾಡಿಲ್ಲ. ಆಮೇಲೆ ಇದೆಲ್ಲ ಕ್ಲೀನಾಗಿ ಟೈಟ್ ಆಗಲಿಲ್ಲ ಅಂತಂದರೆ ಇಲ್ಲಿ ಒಳಗಡೆ ಇರೋದು ಕ್ಲೀನಾಗಿ ಲಾಕ್ ಆಗ್ತದೆ. ಈ ಥರದ್ದೆಲ್ಲ ತುಂಬ ಇದೆ. ಅವ್ರಿಗೆ ಒಂದು ಸರಿಯಾಗಿ ಕೆಲಸನೂ ಬರೋಲ್ಲ. ಶೋರೂಮವ್ರಿಗೆ ಹೇಳಿದ್ರೆ ಮೈಯೆಲ್ಲ ಹುರ್ಕೊಂತಾರೆ. ಕೆಲಸ ಮಾಡೋಕ್ಕೆ ಮಾತ್ರ ಸೋಂಬೇರಿಗಳು. ಯಾರು ಈ ಶೋರೂಮಲ್ಲಿ ಬೈಕ್ ತೊಗೋಬೇಡಿ. ಈ ಥರ ತುಂಬ ಇದೆ. ನಾನು ಡೀಟೇಲ್ಡ್ ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ಜಾಸ್ತಿ ಹೇಳ್ತಾ ಇಲ್ಲ. ಅವ್ರ ಕೆಲಸ ಹಿಂಗಿರುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನನಗೆ ಇನ್ನೂ ಏನೇನೋ ಹೇಳೋದಿತ್ತು, ಮರ್ತೋಗಿದೆ. ಒಂದು ಸರಿ ಎಲ್ಲ ಇದನ್ನು ಬಿಚ್ಚಿ ನಾನು ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ ನಾನು. ನೋಡಿ ಈ ಕಡೆ ಒಂದು ಸರಿ ತೋರಿಸ್ಬಿಡ್ತೀನಿ ಎಷ್ಟು ನೀಟಾಗಿ ಟೈಟ್ ಮಾಡಿದ್ದಾರೆ. ಆ ಮೆಕ್ಯಾನಿಕ್ ಏನು ಹೇಳ್ತಾನೆ ಅಂದರೆ, ಇದನ್ನು ಹಾಕೋದಕ್ಕೆ ಸರ್ ಇದು ಹಾಕಕ್ಕೆ ಬರಲಿಲ್ಲ ಅಂತ ಹೇಳ್ತಾನೆ. ಫಸ್ಟ್ ಇದನ್ನು ಹಾಕ್ತಾರೋ, ಇದನ್ನೆಲ್ಲ ಪ್ಲಾಸ್ಟಿಕ್ ಐಟಮು ಇದನ್ನು ಹಾಕ್ತಾರೋ ಅವನಿಗೆ ಗೊತ್ತಾಗಬೇಕು. ಓನರ್ಗಳಂತೂ ದೇವರು. ಅವ್ರಿಗೆ ಗಾಡಿ ಬಗ್ಗೆ ಮಾಹಿತಿ ಕ್ಲೀನಾಗಿ ಏನೂ ಗೊತ್ತಿರಲ್ಲ, ಏನು ಮಾಡ್ತಿದ್ದಾರೆ ಏನು ಅಂತ. ಆದರೂ ಸುಮ್ಮನೆ ನಮ್ಮ ರೆಡಿ ಆಗಿದೆ ಅದೆಲ್ಲ ಕರೆಸ್ತಾರೆ. ಅದರದ್ದು ಫುಲ್ ಡೀಟೇಲ್ ವೀಡಿಯೋ ಮಾಡ್ತೀನಿ. ಬಟ್ ನನ್ನ ಸಜೆಷನ್ನು ಹೀರೋ ಎಕ್ಸ್ಪಲ್ಸ್ ಗಾಡಿನೇ ತೊಗೋಬೇಡಿ. ತೊಗೊಂಡ್ರು ಈ ಶೋರೂಮಲ್ಲಿ ಮಾತ್ರ ತಗೊಳ್ಳೇಬೇಡಿ.